ದ ನ್ಯೂಸ್ ವೇರ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮ ಇಡೀ ಕರುನಾಡೆ ಬೆಚ್ಚಿ ಬೀಳುವಂತಹ, ಕಣ್ಣೀರಿನ ಕಡಲಲ್ಲಿ ಮುಳುಗುವಂತಹ ಒಂದು ಘೋರ ದುರಂತ ಉತ್ತರ ಕನ್ನಡ ಜಿಲ್ಲೆಯಿಂದ ವರದಿಯಾಗಿದೆ. ವಿಧಿಯ ಆಟ ಎಷ್ಟು ಕ್ರೂರ ಅಲ್ವಾ? ಬದುಕು ಕಟ್ಟಿಕೊಳ್ಳಲು ನಂಬಿದ ನದಿಯೇ ಇವತ್ತು ಒಂದೇ ಕುಟುಂಬದ 10 ಜೀವಗಳನ್ನು ಉಸಿರುಗಟ್ಟಿಸಿ ಕೊಂದು ಹಾಕಿದೆ. ಹೌದು ಬಂಧುಗಳೇ, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಶಿರಾಲಿ ಸಮೀಪದ ತಟ್ಟೆಹಕ್ಕಲು ನದಿಯಲ್ಲಿ ಇಂದು ಮಧ್ಯಾಹ್ನ ನಡೆದ ಆ ಒಂದು ಘಟನೆ ಇಡೀ ರಾಜ್ಯವನ್ನೇ ಕಂಗಡಿಸಿದೆ. ಕೇವಲ ತಮ್ಮ ಹೊಟ್ಟೆಪಾಡಿಗಾಗಿ, ಜೀವನದ ಆಸರೆಗಾಗಿ ಕಪ್ಪೆಚಿಪ್ಪು ಆರಿಸಲು ಹೋದ ಒಂದೇ ಕುಟುಂಬದ 14 ಜನರಲ್ಲಿ ಬರೋಬ್ಬರಿ 10 ಮಂದಿ ನದಿಯ ನೀರಿನಲ್ಲಿ ಕೊಚ್ಚಿ ಹೋಗಿ ಜಲಸಮಾಧಿಯಾಗಿದ್ದಾರೆ. 3 ಪವಾಡ ಸದೃಶ ರೀತಿಯಲ್ಲಿ ರಕ್ಷಿಸಲಾಗಿದ್ದರೆ ಮತ್ತೊಬ್ಬರು ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ. ಏನಿದು ಘಟನೆ? ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದರೂ ಏನು? ಒಂದೇ ಕುಟುಂಬದ 10 ಜೀವಗಳು ಕಣ್ಣೆದುರಿಯೇ ಇಲ್ಲವಾಗಿದ್ದು ಹೇಗೆ? ಕರಾವಳಿ ಭಾಗದ ಈ ಕಪ್ಪೆಚಿಪ್ಪು ಆರಿಸುವ ಕಾಯಕದ ಹಿಂದಿರುವ ಸಾಹಸ ಮತ್ತು ಕಟು ಸತ್ಯವಾದರೂ ಏನು? ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತಿನ ಈ ವಿಶೇಷ ವರದಿಯಲ್ಲಿ ನಾವು ನೋಡ್ತಾ ಹೋಗೋಣ ವೀಕ್ಷಕರೇ. ಕಾಲ ಇವತ್ತು ಮಧ್ಯಾಹ್ನ ಸುಮಾರು 11:30ರಿಂದ 12 ಗಂಟೆಯ ಸಮಯ. ಪ್ರತಿನಿತ್ಯದಂತೆ ಆ ಕುಟುಂಬದವರೆಲ್ಲರೂ ಒಟ್ಟಿಗೆ ಸೇರಿದ್ದರು. ದೊಡ್ಡಪ್ಪ, ಚಿಕ್ಕಪ್ಪ ಹಾಗೂ ಅವರ ಮಕ್ಕಳು, ಹೀಗೆ ಒಟ್ಟು 14 ಜನರ ಒಂದು ದೊಡ್ಡ ಗುಂಪು ಕಪ್ಪೆಚಿಪ್ಪನ್ನು ಆರಿಸಿಕೊಂಡು ಬರೋಣ ಅಂತ ತಟ್ಟೆಹಕ್ಕಲು ನದಿಯ ತೀರಕ್ಕೆ ಹೊರಟಿದ್ದರು. ಕಪ್ಪೆಚಿಪ್ಪು ಆರಿಸುವುದು ಅವರಿಗೆ ಹೊಸ ಕೆಲಸವೇನೂ ಆಗಿರಲಿಲ್ಲ. ಆಗಾಗ ಅವರು ಈ ಕೆಲಸವನ್ನು ಮಾಡುತ್ತಲೇ ಇದ್ದರು. ಆದರೆ ದುರಂತ ಅಡಗಿರುವುದೇ ಇಲ್ಲಿದೆ ನೋಡಿ. ಇವತ್ತು ಅವರು ಕಪ್ಪೆಚಿಪ್ಪು ಆರಿಸಲು ಆಯ್ಕೆ ಮಾಡಿಕೊಂಡಿದ್ದ ಜಾಗ ಇದೆಯಲ್ಲ, ಅದವರಿಗೆ ಸಂಪೂರ್ಣವಾಗಿ ಹೊಸದಾಗಿತ್ತು. ಹೌದು, ಈ ಹಿಂದೆ ಅವರು ಬೇರೆ ಬೇರೆ ಸುರಕ್ಷಿತ ಪ್ರದೇಶಗಳಲ್ಲಿ ಈ ಕೆಲಸ ಮಾಡುತ್ತಿದ್ದರು. ಆದರೆ ಇಂದು ಹೋದ ಜಾಗದ ಆಳ, ಅಲ್ಲಿನ ನೀರಿನ ಒಳಹರಿವು ಅಥವಾ ಆ ನದಿಯ ಸ್ವಭಾವದ ಬಗ್ಗೆ ಅವರಿಗೆ ಯಾವುದೇ ಮುನ್ಸೂಚನೆ ಇರಲಿಲ್ಲ. ಸಾಮಾನ್ಯವಾಗಿ ಆ ನದಿಯಲ್ಲಿ ಹಗಲಿನ ಹೊತ್ತು ನೀರಿನ ಮಟ್ಟ ಸ್ವಲ್ಪ ಜಾಸ್ತಿ ಇರುತ್ತೆ, ಸಂಜೆಯಾಗುತ್ತಿದ್ದಂತೆ ನೀರು ಇಳಿಯುತ್ತೆ ಅನ್ನೋದು ಸ್ಥಳೀಯರ ಲೆಕ್ಕಾಚಾರ. ಆದರೆ ಇತ್ತೀಚೆಗೆ ಸುರಿಯುತ್ತಿರುವ ಮಳೆಯಿಂದಾಗಿ ನದಿಯಲ್ಲಿ ಒಳಹರಿವು ತೀವ್ರವಾಗಿತ್ತು, ನೀರಿನ ಸೆಳೆತ ವಿಪರೀತವಾಗಿತ್ತು. ನದಿ ತೀರಕ್ಕೆ ಹೋದ ಈ 14 ಮಂದಿ ನೀರಿನ ಆಳದ ಅರಿವಿಲ್ಲದೆ ನದಿಯ ಸ್ವಲ್ಪ ಮಧ್ಯಭಾಗಕ್ಕೆ, ಅಂದರೆ ಆಳವಿರುವ ಪ್ರದೇಶಕ್ಕೆ ಇಳಿದು ಬಿಟ್ಟಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಪಾಡಿಗೆ ಕಪ್ಪೆಚಿಪ್ಪುಗಳನ್ನು ಹುಡುಕುತ್ತಾ ನಿರತರಾಗಿದ್ದಾಗ ಇದ್ದಕ್ಕಿದ್ದಂತೆ ಆ ಗುಂಪಿನಲ್ಲಿದ್ದ ಒಬ್ಬರು ಕಲ್ಲಿನಿಂದ ಜಾರಿ ನೀರಿನ ತೀವ್ರ ಸೆಳೆತಕ್ಕೆ ಸಿಲುಕಿ ಕೊಚ್ಚಿ ಹೋಗಲು ಶುರು ಮಾಡಿದ್ದಾರೆ. ಕಣ್ಣೆದುರೇ ತಮ್ಮ ಕುಟುಂಬದ ಸದಸ್ಯ ನೀರಿನಲ್ಲಿ ಮುಳುಗುತ್ತಿರುವುದನ್ನು ನೋಡಿ ಉಳಿದವರು ಸುಮ್ಮನೆ ಇರಲು ಸಾಧ್ಯವೇ? ಅವರನ್ನು ಕಾಪಾಡಲು ಮತ್ತೊಬ್ಬರು ಧುಮುಕಿದ್ದಾರೆ. ಇಬ್ಬರನ್ನೂ ರಕ್ಷಿಸಲು ಇನ್ನುಳಿದವರು ಒಬ್ಬರ ಕೈಯನ್ನು ಒಬ್ಬರು ಹಿಡಿದು ನದಿಯ ಆಳಕ್ಕೆ ಇಳಿದಿದ್ದಾರೆ. ಆದರೆ ವಿಧಿಲಿಖಿತವೇ ಬೇರೆ ಇತ್ತು. ಆ ನೀರಿನ ಭೀಕರ ಸೆಳೆತಕ್ಕೆ ಸಿಲುಕಿ ಒಬ್ಬರ ಹಿಂದೆ ಒಬ್ಬರಂತೆ ಇಡೀ ಕುಟುಂಬವೇ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ನದಿಯ ನೀರಿನ ಆರ್ಭಟಕ್ಕೆ ಸಿಲುಕಿದ 14 ಜನರಲ್ಲಿ 3 ಹೇಗೋ ಮಾಡಿ ಸ್ಥಳೀಯರು ಮತ್ತು ರಕ್ಷಣಾ ಸಿಬ್ಬಂದಿ ಪವಾಡ ಸದೃಶವಾಗಿ ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ. ಆದರೆ ಇನ್ನುಳಿದ 10 ಜೀವಗಳು ಮಾತ್ರ ನದಿಯ ಒಡಲು ಸೇರಿದವು. ಈ ದುರಂತದಲ್ಲಿ ಸಾವನ್ನಪ್ಪಿದ ದುರ್ದೈವಿಗಳ ಹೆಸರುಗಳನ್ನು ನಾವೀಗ ಗಮನಿಸುವುದಾದರೆ, 42 ವರ್ಷದ ಉಮೇಶ್ ಮಂಜುನಾಥ್ ನಾಯಕ, ಲಕ್ಷ್ಮೀ ನಾಯಕ, ಲಕ್ಷ್ಮೀ ಅಣ್ಣಪ್ಪ ನಾಯಕ, ಜ್ಯೋತಿ ನಾಯಕ, ಮಾಲತಿ ಜಟ್ಟಪ್ಪ ನಾಯಕ, ಮಾಸ್ತಮ್ಮ ಮಂಜುನಾಥ್ ನಾಯಕ, ಲಕ್ಷ್ಮೀ ಮಹಾದೇವ ನಾಯಕ ಹಾಗೂ ಲಕ್ಷ್ಮೀ ಶಿವರಾಮ ನಾಯಕ. ಹೀಗೆ ಸಾವನ್ನಪ್ಪಿದವರ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ನೀವಿಲ್ಲಿ ಗಮನಿಸಬಹುದು, ಮೃತಪಟ್ಟವರಲ್ಲಿ ಬಹುತೇಕರು ಮಹಿಳೆಯರೇ ಆಗಿದ್ದಾರೆ. ಇವರೆಲ್ಲರೂ 35ರಿಂದ 45 ವರ್ಷದ ಆಸುಪಾಸಿನ ವಯಸ್ಸಿನವರು. ಅಂದರೆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದ ತಾಯಂದಿರು, ಸಹೋದರಿಯರು ಇವತ್ತು ಇಹಲೋಕ ತ್ಯಜಿಸಿದ್ದಾರೆ. ಈ ಘಟನೆಯಿಂದಾಗಿ ಆ ಮನೆಯಲ್ಲಿದ್ದ ಪುಟ್ಟ ಪುಟ್ಟ ಮಕ್ಕಳು ತಾಯಿಯನ್ನು ಕಳೆದುಕೊಂಡು ಅನಾಥರಾಗಿದ್ದಾರೆ. ಇಡೀ ವಂಶವೇ ಒಂದು ಕ್ಷಣದಲ್ಲಿ ಸರ್ವನಾಶವಾಗುವ ಹಂತಕ್ಕೆ ಬಂದು ನಿಂತಿದೆ. ಇಡೀ ಭಟ್ಕಳ ತಾಲೂಕು ಮಾತ್ರವಲ್ಲ, ಇಡೀ ಉತ್ತರ ಕನ್ನಡ ಜಿಲ್ಲೆಯೇ ಈ ಘಟನೆಯನ್ನು ಕೇಳಿ ಕಣ್ಣೀರು ಹಾಕುತ್ತಿದೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದು, ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಸರ್ಕಾರ ನೀಡುವ ಹಣ ಏನೋ ಬದುಕಿ ಉಳಿದವರ ಮುಂದಿನ ಜೀವನಕ್ಕೆ ಸ್ವಲ್ಪ ಆಸರೆಯಾಗಬಹುದು. ಆದರೆ ಕಣ್ಣೆದುರೇ ಕಳೆದು ಹೋದ ಆ 10 ಪ್ರಾಣಗಳನ್ನು, ಆ ಪ್ರೀತಿಯ ತಾಯಂದಿರನ್ನು ಮರಳಿ ತರಲು ಆ ದೇವರಿಗಾದರೂ ಸಾಧ್ಯವೇ? ಖಂಡಿತ ಇಲ್ಲ. ಆದ್ರೆ ನೆನಪಿಡಿ, ಈ ಕಪ್ಪೆಚಿಪ್ಪನ್ನು ಆರಿಸುವುದು ಅಂದುಕೊಂಡಷ್ಟೇ ಸುಲಭದ ಕೆಲಸವಲ್ಲ. ಇದು ನಿಜಕ್ಕೂ ಒಂದು ಸಾಹಸಮಯ, ಜೀವವನ್ನೇ ಪಣಕ್ಕಿಟ್ಟು ಮಾಡುವ ಕಾಯಕ. ನೀವು ಅಘನಾಶಿನಿ ನದಿಯ ಕುರಿತಾದ ಡಾಕ್ಯುಮೆಂಟರಿಗಳನ್ನು ನೋಡಿದರೆ ಈ ಕಾಯಕದ ಭೀಕರತೆ ನಿಮಗೆ ಅರ್ಥವಾಗುತ್ತದೆ. ನದಿಯ ತೀರದಲ್ಲಿ ವಾಸಿಸುವ ಮಹಿಳೆಯರು ತಮ್ಮ ಸಂಸಾರದ ಖರ್ಚಿಗಾಗಿ, ಮಕ್ಕಳ ಶಾಲೆಯ ಫೀಸ್ ಕಟ್ಟಲು ಅಥವಾ ಮನೆ ನಡೆಸಲು
ಪ್ರತಿನಿತ್ಯ ನದಿಗೆ ಇಳಿಯುತ್ತಾರೆ. ಅವರು ಏನ್ ಮಾಡ್ತಾರೆ ಅಂದ್ರೆ, ಕುತ್ತಿಗೆಯವರೆಗೂ ನೀರಿರುವ ಆಳದ ಪ್ರದೇಶಕ್ಕೆ ಹೋಗಿ ಉಸಿರನ್ನು ಬಿಗಿ ಹಿಡಿದು ನೀರಿನ ಒಳಗಡೆ ಕಂಪ್ಲೀಟಾಗಿ ಮುಳುಗುತ್ತಾರೆ. ಕತ್ತಲೆಯಾಗಿರುವ ಆ ನೀರಿನ ತಳದಲ್ಲಿ ಮರಳಿನ ಒಳಗಿರುವ ಕಪ್ಪೆಚಿಪ್ಪುಗಳನ್ನು ಕೈಯಿಂದ ಸಡಲಿಸಿ ಆಯ್ದುಕೊಳ್ಳಬೇಕು. ಒಮ್ಮೊಮ್ಮೆ 30 ಸೆಕೆಂಡ್, ಇನ್ನು ಕೆಲವು ನುರಿತ ಮಹಿಳೆಯರು ಬರೋಬ್ಬರಿ 1 ನಿಮಿಷಗಳ ಕಾಲ ನೀರಿನ ಒಳಗಡೆಯೇ ಉಸಿರು ಕಟ್ಟಿಕೊಂಡಿರುತ್ತಾರೆ. ತಮಗೆ ಸಿಕ್ಕಿದ ಚಿಪ್ಪುಗಳನ್ನು ಒಂದು ಬುಟ್ಟಿಗೆ ಹಾಕಿಕೊಂಡು ನಂತರ ತಲೆಯನ್ನು ಮೇಲಕ್ಕೆ ಎತ್ತುತ್ತಾರೆ. ನದಿಯ ಸೆಳೆತ, ಸಮುದ್ರದ ಉಬ್ಬರವಿಳಿತದ ಬಗ್ಗೆ ಸಂಪೂರ್ಣ ಜ್ಞಾನವಿರುವವರು ಮಾತ್ರ ಈ ಸಾಹಸಕ್ಕೆ ಕೈಹಾಕುತ್ತಾರೆ. ಅನೇಕ ಕುಟುಂಬಗಳು ಕೇವಲ ಈ ಕಪ್ಪೆಚಿಪ್ಪನ್ನು ನಂಬಿಯೇ ಬದುಕನ್ನು ಕಟ್ಟಿಕೊಂಡಿವೆ. ಆದರೆ ಇಂದು ಭಟ್ಕಳದಲ್ಲಿ ನಡೆದದ್ದು ದೊಡ್ಡ ದುರಂತ. ಇತ್ತೀಚಿನ ಮಳೆಯಿಂದಾಗಿ ನದಿಯ ಒಳಹರಿವು ಹೆಚ್ಚಾಗಿತ್ತು. ಜಿಲ್ಲಾಡಳಿತದ ಪ್ರಕಾರ ಮೇಲ್ನೋಟಕ್ಕೆ ನೀರು ಶಾಂತವಾಗಿ ಕಂಡರೂ ಒಳಭಾಗದಲ್ಲಿ ನೀರಿನ ಸೆಳೆತ ವಿಪರೀತವಾಗಿತ್ತು. ಆ ಪ್ರದೇಶ ಹೊಸದಾಗಿದ್ದರಿಂದ ನೀರಿನ ಈ ಮೋಸದ ನಡೆ ಆ ಮುಗ್ಧ ಕುಟುಂಬಕ್ಕೆ ಅರ್ಥವಾಗಲಿಲ್ಲ. ಒಬ್ಬರನ್ನು ರಕ್ಷಿಸಲು ಹೋಗಿ ಇಡೀ ಕುಟುಂಬವೇ ಜಲಸಮಾಧಿಯಾಯಿತು. ಬಂಧುಗಳೇ, ಇವತ್ತಿನ ದಿನ ನಿಜಕ್ಕೂ ಕರುನಾಡಿನ ಪಾಲಿಗೆ ಒಂದು ಬ್ಲಾಕ್ ಡೇ, ಅಂದರೆ ಕಪ್ಪು ದಿನ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಹೊಟ್ಟೆಪಾಡಿಗಾಗಿ ಹೋದ ಒಂದೇ ಕುಟುಂಬದ 10 ಜೀವಗಳು ಮಸನ ಸೇರಿರುವುದು ಅತ್ಯಂತ ದುರದೃಷ್ಟಕರ. ನಿಸರ್ಗದ ಮುಂದೆ ಮನುಷ್ಯ ಎಷ್ಟು ಕುಬ್ಜ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಇನ್ನಾದರೂ ಇಂಥ ನದಿ ಅಥವಾ ಜಲಮೂಲಗಳಿಗೆ ಇಳಿಯುವಾಗ ಪ್ರತಿಯೊಬ್ಬರೂ 100 ಬಾರಿ ಯೋಚಿಸಬೇಕಾಗಿದೆ. ಸುರಕ್ಷತೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಈ ಭೀಕರ ದುರಂತದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಇಂಥ ಮತ್ತಷ್ಟು ನೈಜ ಹಾಗೂ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೀರ್ ಚಾನಲ್. ಧನ್ಯವಾದಗಳು.